ಹಾಪ್ಗಿಂತ ಮುಂಚೆ ನನ್ನ ತಲೆಯಲ್ಲಿ ಫಿಕ್ಸ್ ಆದಿತ್ತು ನಾನು ತಕೊಂಡ್ರೆ ಮೈಕಲ್ ಕಾರ್ಸ್ ವಾಚೇ ತಕೊಂಬ ಅಂದ್ಕೊಂಡು ಸದ್ಯಕ್ಕೆ ಅದೇ ಒಂದು ಸ್ವಲ್ಪ ನನ್ನ ಬಜೆಟಿಗೆ ಕರೆಕ್ಟಾಗಿ ಆ ಬ್ರ್ಯಾಂಡೆಡ್ ಆ ಪ್ರೀಮಿಯಮ್ ಲಕ್ಸುರಿ ಮೆಟ್ರೋಗೆ ಹೋದಿ ಇಂಕ್ 5 ಹೋದಿ ಮತ್ತು ಇನ್ನೊಂದು ಯಾವುದೋ ಹ್ಯಾಂಡ್ ಮೇಡ್ ಕಲೆಕ್ಷನ್ಸ್ ಎಲ್ಲ ಐತಪ್ಪ ಅಲ್ಲೆಲ್ಲ ಹೋದಿ ಬಟ್ ಯಾವುದ್ರಲ್ಲೂ ಖುಷಿ ಆಗ್ತದೆ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ ಎಲ್ಲ ಗಮ್ಮತ್ತಂಗಿದ್ರಿ ಅಲ್ಲ. ಇವತ್ತು ನಾವು ಹೊರಟಿದ್ದು ಈಗ ಮಧ್ಯಾಹ್ನದ ಮೇಲೆ 3:45 ಆಯ್ತು. ಸೊ ನಾವು ಬೆಂಗಳೂರಿಗೆ ಬಂದಿತ್ತು. ಹೋದ ವಾರ ಊರಂಗಿತ್ತು, ಈ ವಾರ ಬೆಂಗಳೂರು. ಸೊ ಹೊರಟಿತ್ತು ಫೀನಿಕ್ಸ್ ಮಾಲಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಕ್ಕಿತ್ತು. ಮತ್ತು ಈಗೋ ಶಾಪಿಂಗ್ ಯಾಕೆ ಅದೇ ಅಂತ 1,500 ವಾಚ್ ಬರುತ್ತೆ, ಬಟ್ ನಿಂಗೆ ಅದೇ ಬೇಕಂದ್ರೆ ಈಗೋ ಶಾಪಿಂಗ್ ಆಗ ನಾನು ಮಿಂತ್ರಲ್ಲ ಕಾಣ್ತಿದ್ದೆ ಮೈಕಲ್ ಕಾರ್ಸ್ದು ವಾಚ್ ಬೇಕಂತ. ನಾನು ಮುಂಚೆ ಟೈಟಾನ್ ವಾಚ್ ಯೂಸ್ ಮಾಡ್ತಿದ್ದೆ, ಅದಕ್ಕಿಂತ ಮುಂಚೆ ಟೈಮೆಕ್ಸ್ ಅದೆಂಥದ್ದು ಎಲ್ಲ ಬರ್ತಲ್ಲ ಅದು ವಾಚ್ ಯೂಸ್ ಮಾಡ್ತಿದ್ದೆ. ಅದು ನಾನೇ ತಗೊಂಡದ್ದು 1,500 ರೂಪಾಯಿಗಿದ್ದು. ಬಟ್ ಟೈಟಾನ್ ವಾಚ್ ನನ್ನ ಅಕ್ಕಂಗೆ ಏನೋ ಗಿಫ್ಟ್ ಬಂದಿದೆ 4,500 ಅದೇನೋ, ಅದು ಯೂಸ್ ಮಾಡ್ತಿದ್ದೆ. ಬಟ್ ಈಗ ನಂದು ಆ ವಾಚ್ ಹಾಳಾಯ್ತು, ಕೆಲಸ ಮಾಡೋದು ನಿಂತಿತ್ತು. ಅದಕ್ಕೆ ನಾನು ಅನ್ಕೊಂಡೆ ಐ ವಿಲ್ ಬೈ ಎ ನ್ಯೂ ವಾಚ್ ಅನ್ಕೊಂಡು. ರಿಪೇರಿ ಮಾಡಬೇಕು, ಈ ಸಲ ನಾನು ಅಪ್ಗ್ರೇಡ್ ಮಾಡಿ ಹೊರತು ಕೆಳಗೆ ಬಪ್ಪಕ್ಕಾಗ ನಾವು 1,000 ವಾಚ್ ತಕೊಂಬಂತಾನೆ ಹೋದ. ಬಟ್ ಆಮೇಲೆ ಸ್ವಲ್ಪ ನನ್ನ ಮನಸ್ಸಿಗೆ ಮತ್ತೆ ನಾನೇ ಇದಾಗ್ತ ಅನ್ಕೊಂಡು ಎಂತಕ್ಕೋ ಗೊತ್ತಿಲ್ಲ. ಸೊ ಐ ಜಸ್ಟ್ ಥಾಟ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕೆ ನಾನೇ ಐ ಕ್ಯಾನ್ ಬೈ ಬ್ರ್ಯಾಂಡೆಡ್ ವಾಚಸ್ ಟು ಅಂದ್ಕೊಂಡು ಮೈಕಲ್ ಕಾರ್ಸ್ ತಗೊಂಬಂದ್ಕೊಂಡು ಎಲ್ಲ ಸರ್ಚ್ ಮಾಡಿದೆ. ಕಿರಣ್ ಹೇಳಿದ್ರು ಆನ್ಲೈನಲ್ಲಿ ಒಳ್ಳೆ ಬಪ್ಪೋದಿಲ್ಲ, ಇಲ್ಲೇ ಹೋಗಿ ತಕೊಂಬ, ಮಾಲಲ್ಲಿ ತಕೊಂಬ, ಅವ್ರು ಏರ್ಪೋರ್ಟಲ್ಲಿ ತಕೊಂಬ ಅಂದ್ಕೊಂಡು. ಸೊ ಏರ್ಪೋರ್ಟಿಗೆ ಹೋಗೋದಿನ್ನು ಯಾವತ್ತು ಗೊತ್ತಿಲ್ಲ, ಅದಕ್ಕೆ ಮಾಲಿಗೆ ತಗೊಂಬಕ್ಕೆ ಬಂದಿದ್ದೆ. ಬಟ್ ಗೊತ್ತಿಲ್ಲ, ನಾನು ಇಂತಿಷ್ಟು ಬಜೆಟ್ ಇತ್ತು ಅದರೊಳಗೆ ತಗೊಳಕ್. ನಾನು ಜಾಸ್ತಿ ಯಾವ್ದು ನಂಗೆ ತಗೊಂಬಿಲ್ಲ. ತೆಗ್ಸಿ ಕೊಡ್ತೀನಿ ಅಂದ್ರೆ ಬಟ್ ಬೇಡ, ನನ್ನ ದುಡ್ಡಂಗೆ ನಾನು ತಗೊಳಕ್. ಲೆಟ್ಸ್ ಗೋ, ಸಿಕ್ಕತ್ತಲ್ಲ ತಗೊಂಬ. ಮೆಟೀರಿಯಲಿಸ್ಟಿಕ್ ಆಸೆ ನನಗೆ ದಟ್ ಇಸ್ ಎ ಸಿಂಬಲ್ ಫಾರ್ ಮಿ, ದಟ್ ಇಸ್ ಎ ಸಿಂಬಲ್ ಆಫ್ ಗ್ರೋತ್ ಫಾರ್ ಮಿ. ಸೊ ಐ ಆಮ್ ಓಕೆ ವಿತ್ ದಟ್. ಈ ಲೈಫ್ ಏನಿಲ್ಲ, ಈ ಲೈಫ್ ಇತ್ತಲ್ಲ ನಮ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸಿಕ್ಕುದಂಬ್ರ ಕಾಯ್ತಿರ್ತಾರಂಬ್ರು ಎಲ್ಲ ಜೀವಿಗಳು, ನಂಗೆ ಮನುಷ್ಯ ಜೀವನ ಸಿಕ್ಲಿ, ಮನುಷ್ಯ ಜೀವನ ಅಂತ. ಅದು ಸಿಕ್ಕಾಗ ಫುಲ್ಲಿ ಯುಟಿಲೈಸ್ ಮಾಡ್ಕೊಂಡು ಯಾವ ರಿಗ್ರೆಟ್ ಇಕ್ಕಾಗ ನಾಳೆ ದಿನ ಸಾಯುವತ್ತಿಗೆ. ದಟ್ ಇಸ್ ಮೈ ಮೋಟೋ. ಸೊ ನಾನು ತಗೋತೀನಿ, ನನ್ ಗಮ್ಮತ್ತಾಗಿರ್ತೀನಿ. ನೀವು ತಗೊಂಡು ಇವ್ರ 1,000 ರೂಪಾಯಿ ವಾಚಿಗೆ ಹೇಳ್ತಿದ್ರು, ಇವ್ರು 1,00,000 ರೂಪಾಯಿ ವಾಚ್ ತಕೊಂಬೋರು. ಎಂತ ಇಲ್ಲ ಹಾಕಿಲ್ಲ. ಈಗ ನಿಮ್ದು ವಾಚ್ ಎಲ್ಲಿದೆ, ಮನೇಲಿದೆ, ಹಾಕ್ತಿಲ್ಲ. ಯಾಕೆ ನೀವು ಹಾಕ್ದೆ ಹೊರಗೆ ಬರೋರಲ್ಲ. ನಾನು ಅದೆಲ್ಲ ಬಿಟ್ಟೆ. ಬಿಟ್ರೆ ಸನ್ಯಾಸನ. ಅದಕ್ಕೆ ಅದೆಲ್ಲ ಜಪದೆಲ್ಲ ತಕೊಂಡು ಬಂದು ಅದನ್ನು ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ಹಾಕಿದ್ರೆ ಹಾಕಿದೆ, ಗೊತ್ತಿಲ್ಲ ಅದೆಂತ ಮಾಡ್ತೀನಿ ಅನ್ಕೊಂಡೆ. ಅದೊಂದು ಜಪ ಮಾಡೋದಿತ್ತು, ಅದನ್ನ ಅನುಷ್ಕಾ ಶರ್ಮಾನ ಸ್ಟೇಡಿಯಮಲ್ಲಿ ಹಿಡ್ಕೊಂಡಿದ್ದಿಲ್ಲ ಅವರು. ಅದಕ್ಕೆ ಅದನ್ನು ನಾನು ತರಿಸೋದಿವ್ರು, ಅದು ನಂಬರೆಲ್ಲ ಲೆಕ್ಕ ಹಾಕತ್ತು. ಅದು ಮತ್ತೆ ವಾಚ್ ತರೋದು, ಅದನ್ನ ತಗೊಬತ್ತೆ ಅಂದ್ರೆ ಅದು ಬೇಡ ಅಂದ್ಕೊಂಡು ಮನೇಲಿ ಇಟ್ಟು ಬನ್ನಿ ಅಂದು ಎಲ್ಲ ನಿಮ್ಗೆ ಜಾಸ್ತಿ. ಅದು ಮರ್ತೋಯ್ತು ಹೇಳೋಕ್ಕೆ. ಇದು ನನಗೆ ಎಲ್ಲಿಗಾರು ಹಾಪತಿಗೆ ಹಸು ಹಬ್ಬ ಜಾಸ್ತಿ. ಮಧ್ಯಾಹ್ನ ಉಂಡಿತ್ತು ಬಟ್ ಹಸು ಹಬ್ಬ ಜಾಸ್ತಿ ಅಂದ್ಕೊಂಡು ಈ ಬಾಕ್ಸೆಲ್ಲ ನನ್ನ ಫೇವ್ರೆಟ್ ತಿಂಡಿ ಹಿಡ್ಕೊಂಡಿರಿ ಅಂತಂದು ತೋರಿಸ್ಕ. ಲೆಟ್ ಮೀ ಶೋ ಯು. ಗೆಸ್ ಮಾಡಿದವ್ರು ಗೆಸ್ ಮಾಡಿ. ಎಂತ ಗೊತ್ತಿತ್ತಾ ಈ ತಿಂಡಿ ಹೆಸರು? ಈ ತಿಂಡಿ ಹೆಸರು ಹೇಳೋದಿಲ್ಲ. ಇದು ಎಂಥ ತಿಂಡಿ ಅಂತಂದರೆ, ನಾರ್ಮಲಿ ನಮ್ಮದು ಆಚೆ ತುಳುನಾಡಿನ ಹೌಸ್ ಹೋಲ್ಡಲ್ಲಿ ಮಾಡ್ತಾರೆ. ನಿಮ್ಮ ತುಳುನಾಡು ಹೌಸ್ ಹೋಲ್ಡಲ್ಲಿ ಮಾಡ್ತಾರೆ ಅಥವಾ ಕುಂದಾಪುರ ಕಡೆ ಗೊತ್ತಿಲ್ಲ. ಇವ್ರ ಮತ್ತು ಬಿಡಿ, ಇವರು ತುಳು ಅವರೇ. ಸೊ ತುಳುನಾಡಿನ ಹೌಸ್ ಹೋಲ್ಡಲ್ಲಿ ಮಾಡಿದ್ರೆ ಅದು ಪಟ್ಟಂಥರು ತಿಂಡಿ ಮಾಡೋಕ್ಕಿಲ್ಲದ ಟೈಮಲ್ಲಿ, ಎಂಥದ್ದು ಇಲ್ಲದ ಟೈಮಲ್ಲಿ ಅದನ್ನ ಮಾಡಿದ್ರು. ಸೊ ಆ ಥರ ತಿಂಡಿ ನನ್ನ ಫೇವ್ರೆಟ್ ತಿಂಡಿ. ಅದು ಯಾವುದಂತಂದರೆ ನಾನು ತೋರಿಸ್ತೀನಿ ನಿಮಗೆ. ಈಗ ಇದರಲ್ಲಿ ಗುಹೆ ಒಳಗೆ ಬಂದಿದ್ದು, ಲೈಟ್ ಇಲ್ಲ. ಇದೆಂತ ಹೇಳಿ ಕಮ್ಮ ಒಳ್ಳೆ ಸ್ಮೆಲ್, ಘಮ ಘಮ. ತುಪ್ಪ ಸಹ ಹಾಕಿದ್ರೆ, ಮುಂಚೆ ಎಲ್ಲ ತುಪ್ಪ ಎಲ್ಲ ಹಾಕೋಕೆ ಎಲ್ಲ ಅಷ್ಟೆಲ್ಲ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಸೊ ಈಗೆಲ್ಲ ಬಿಡಿ ತುಪ್ಪ ಎಲ್ಲ ಹಾಕಿ ಮಾಡ್ಲಕ್ಕ. ಸೊ ಅಕ್ಕಿ ಉಂಡಿ ನಾನು ಮುಂಚೆ ಮಾಡಿದ ಅಕ್ಕಿ ಹೊಡಿ ಮಾಡ್ಕೊಂಡು ಎಂತೆಲ್ಲ ಅಕ್ಕಿನ ಹೊರದು ಅದಕ್ಕೆ ಕಾಯಿ ಬೆಲ್ಲ ಹಾಕಿ ಮಾಡೋದು. ಬಟ್ ಇದು ಅಮ್ಮ ಇವ್ರದ್ದು, ನಮ್ಮ ಅತ್ತೆ ಅಂದರೆ ಕಿರಣಮ್ಮ ಅಕ್ಕಿ ಉಂಡೆ ಮಾಡಿದಾರೆ ಸುಮಾರು ದಿನ ಇಡ್ಲಕ್ಕೆ ಅಂದ್ಕೊಂಡು. ಸ್ವಲ್ಪ ಕಾಯಿನೂ ಹೊರದು ಮಾಡಿರ. ಕಿರಣ್ ಒಂದು ಚೂರು ತಿನ್ನಲಿಲ್ಲ, ಒಂದು ಬಾಯಿ ಹಾಕಿಲ್ಲಲ್ಲ. ಅಮ್ಮ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಯಾಪ ಬರ್ಬಾ ಅಂತ ಮೆಸೇಜ್ ಮಾಡಿದ್ರು. ಹಂಗಂತೂ ಫುಲ್ ಖುಷಿ, ನನಗೆ ಇಷ್ಟ ಅದು. ಸೊ ನಾನು ಇಷ್ಟು ಊರಂಗಿದ್ದಲ್ಲಿ ಸರಿ ತಿಂತಿದ್ದಿ, ಇಲ್ಲಿ ಡಬ್ಬದಲ್ಲೂ ಸುಮಾರು ತುಂಬಿಸಿ ಕೊಟ್ಟಿರು, ನಾನೇ ತಿಂತಿದ್ದೆ. ನೀವು ಒಂದೆರಡು ತಿನ್ನಿ ಸ್ವಲ್ಪ ಬೇಡವಾ? ಅದಕ್ಕೀಗ ತಂದಿದ್ದೆ. ಲೈಕ್ ಮಾಡಿ 1-2 ರೊಟ್ಟಿ ತಿನ್ಕೊಂಡು ಹೌದು ಮಾಲಿಗೆ ಶಾಪಿಂಗ್ ಎಲ್ಲ ಮಾಡುವ. ಸ್ವಲ್ಪ ಡ್ರೆಸ್ಸು ಶಾಪಿಂಗ್ ಮಾಡ್ಕೊ.
5 ಇತ್ತು ಅಷ್ಟೇ. ಇನ್ನೊಂದು ಎಲ್ಲಿ ನನಗಿದು ಇಷ್ಟ ಆಯ್ತು. ಅದು ಗೋಲ್ಡ್ ಚೆನ್ನಾಗಿದೆ. ಹಾಪ್ಗಿಂತ ಮುಂಚೆ ನನ್ನ ತಲೆಯಲ್ಲಿ ಫಿಕ್ಸ್ ಆದಿತ್ತು, ನಾನು ತಕೊಂಡ್ರೆ ಮೈಕಲ್ ಕಾರ್ಸ್ ವಾಚ್ ತಕೊಂಬ ಅಂದ್ಕೊಂಡು. ಸದ್ಯಕ್ಕೆ ಅದೇ ಒಂದು ಸ್ವಲ್ಪ ನನ್ನ ಬಜೆಟಿಗೆ ಕರೆಕ್ಟಾಗಿ ಆ ಬ್ರ್ಯಾಂಡೆಡ್, ಆ ಪ್ರೀಮಿಯಮ್, ಆ ಲಕ್ಸುರಿನೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು. ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಲಕ್ಷಾಂತರ ರೂಪಾಯಿ ಬಾಡಿಗೆ, ಸದ್ಯಕ್ಕೆ 1,000 ರೂಪಾಯಿದು ಕಾಂಬ. ಸೊ ಮೈಕಲ್ ಕಾರ್ಸ್ ಇಸ್ ಬೆಸ್ಟ್ ಆ ಬಜೆಟಿಗೆ ಅನ್ಕೊಂಡು ನಾನು ಅದಕ್ಕೆ ಕಾಂಬಕ್ಕೆ ಹೋದಿ. ಮತ್ತು ಕಿರಣ್ ಹೇಳಿದ್ರೆ ಅಲ್ಲಿ ಬೇರೆನೂ ಎಲ್ಲ ಇತ್ತು, ಬಾಸ್ ಇತ್ತು, ಅರ್ಮನಿ ಎಕ್ಸ್ಚೇಂಜ್ ಇತ್ತು, ಅದೆಲ್ಲ ಕಾರಣ ಅಂದ್ಕೊಂಡು ಎಲ್ಲ ಕಂಡು. ಬಟ್ ನಂಗೆ ಮೈಕಲ್ ಕಾರ್ಸಲ್ಲಿ ಅದೊಂದು ಚೈನ್ ಟೈಪದ ವಾಚ್ ಕಂಡು ನಂಗೆ ಅದು ಜಾಸ್ತಿ ಇಷ್ಟ ಆಯ್ತಪ್ಪ. ಫಸ್ಟ್ ಯಾವ್ದು ಕಣ್ಣಲ್ಲ ಅದೇ ಇಷ್ಟ ಆಗಿ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ಸುಮಾರೆಲ್ಲ ಥಿಂಕ್ ಮಾಡಿದೆ, ಸುಮಾರೆಲ್ಲ ಆಪ್ಷನ್ಸ್ ಹುಡುಕ್ದೆ. ಬಟ್ ಸ್ಟಿಲ್ ಲಾಸ್ಟಿಗೆ ಅಲ್ಲಿಗೆ ಹೋದಿ. ಆ್ಯಂಡ್ ದುಡ್ಡು ಕೊಡೋತ್ತಿಗೂ ನನಗೆ ಮಾಮೂಲಿ ದುಡ್ಡಾಪತಿಗೆ ಅಯ್ಯೋ ಅಂತ ಅನ್ನಿಸ್ತಿತ್ತು. ಬಟ್ ಈ ಸಲ ನಾನೇ ತಕೊಂಬ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ತಗೊಂಡಿದ್ದಲ್ಲ. ಸೊ ನಂಗೆ ಈ ಸಲ ದುಡ್ಡು ಹಾಪತ್ತಿಗೂ ಎಂತ ಅನ್ನಿಸ್ತಿಲ್ಲ, ಆ್ಯಕ್ಚುಲಿ ಖುಷಿ ಆಯಿತು. ಇದ್ರ ಮಧ್ಯದಲ್ಲಿ ನಾವೊಂದು ಗೇಮ್ಸ ಮಾಡುವ ಅಂತ ಅನ್ಕೊಂತ ಶಾಪಿಂಗ್ ಮಾಡೋತ್ತಿಗೆ, ಬಟ್ಟೆ ಶಾಪಿಂಗ್ ಮಾಡೋತ್ತಿಗೆ. ಅದೆಂತ ಅಂದರೆ ನಾವು ಮುಂಚೆ ಒಂದು ವೀಡಿಯೋ ಹಾಕಿತ್ತು, ನಿಮ್ಗೆ ನೆನಪಿತ್ತೇನೋ, ಕಿರಣ್ ಅವ್ರು ಕ್ರೆಡಿಟ್ ಕಾರ್ಡ್ ಕೊಡಿದ್ರು. ನಾನು ಇನ್ ಕೇಸ್ ಬಟ್ಟೆದು ಪ್ರೈಸ್ ಗೆಸ್ ಮಾಡ್ರೆ ಕರೆಕ್ಟಾಗಿ ನನಗೆ ಆ ಬಟ್ಟೆ ತಗೊಂಡು ಚಾನ್ಸ್ ಇರುತ್ತೆ. ಬಟ್ ಅದನ್ನ ಮಾಡೋಕ್ಕೋ ನಂಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಯ್ತದ ಕಾರಣ ಅದನ್ನಲ್ಲೇ ಬಿಟ್ಟು ನಾವು ಮುಂದೆ ಹೋಯ್ತು. ಅಲ್ಲೊಂದು ಸ್ಯಾಂಡಲ್ ತಗೊಂಡ್ಕಂತ ನಾನು ಓಡಾಡೋದು ಮೆಟ್ರೋಗೆ ಹೋದಿ, ಇಂಕ್ 5 ಹೋದಿ, ಮತ್ತು ಇನ್ನೊಂದು ಯಾವುದೋ ಹ್ಯಾಂಡ್ಮೇಡ್ ಕಲೆಕ್ಷನ್ಸ್ ಎಲ್ಲ ಐತಪ್ಪ ಅಲ್ಲೆಲ್ಲ ಹೋದಿ. ಬಟ್ ಯಾವುದ್ರಲ್ಲೂ ನಂಗೆ ಸ್ಯಾಂಡಲ್ ಇಷ್ಟನೇ ಆಗಲಿಲ್ಲ. ನಾನು ಹೇಳ್ತಿದ್ದಿದ್ದು ಇಲ್ಲ ಕಲೆಕ್ಷನ್ಸೇ ಒಳ್ಳೆಯದ ಅಥವಾ ನಂಗೆ ಇಷ್ಟ ಆಗ್ತದ ಅನ್ಕೊಂಡು. ಬಟ್ ಕಿರಣ್ ಹೇಳ್ರ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಒಳ್ಳೆಯಿತ್ತು, ಬಟ್ ನಿಂಗೆ ಏನೋ ಇಷ್ಟ ಆಗ್ತಾ ಇಲ್ಲ, ಬಾ ಹೋಪ ನಾವು ಮೂವಿಗೆ ಹೋಪ ಅಂದ್ಕೊಂಡು. ಏ ಜವಾನಿ ತೋ ಇಷ್ಕ್ ಹೋನಾ ಹೇ ಅಂತ ಒಂದು ವರುಣ್ ಧವನ್ ಹಿಂದಿ ಮೂವಿ ಆಯ್ತಾ, ಹೋದ್ ನಾವು ಫುಲ್ಲು ಎಂಥದ್ದು ಲಾಸ್ಟ್ ರೋ ಎಲ್ಲ ರಿಕ್ಲೈನರ್ ಎಲ್ಲ ಫುಲ್ ಆದಿತ್ತಪ್ಪ. ಎಂತಕ್ಕೂ ಈ ಸಲ ಫಸ್ಟ್ ಟೈಮ್ ನನಗೆ ಹಿಂದಿ ಮೂವಿಗೆ ಇಷ್ಟಪ್ಪ ಜನ ಬಂದಿದ್ರಲ್ಲ, ಅದು ನಾವೆಲ್ ರಾಮ್-ಕಾಮ್ ಮೂವಿಗೆ ಅಂದ್ಕೊಂಡು. ಎಸ್, ಡನ್ ವಿತ್ ದ ಮೂವಿ ಒಳ್ಳೇದಾಯ್ತು, ಇಷ್ಟ ಆಯಿತು. ಬಟ್ ಅದೊಂಥರ ಚೀಟಿಂಗ್ ಅದು ಆ ಥರ ಸ್ವಲ್ಪ ಆಸ್ಪೆಕ್ಟ್ ಆಯಿತು. ಬಟ್ ಒಂಥರ ಏನೋ ಒಂಥರ ವಿಚಿತ್ರ ಸಿಚುವೇಶನ್. ಬಟ್ ಅವನ ನಿಜ ಹೇಳಿಕ್ಕಿದ್ದಿತ್ತು ಹುಡುಗಿಗೆ, ಸ್ಪಾಯ್ಲರ್ಸ್ ಹೇಳೋದಿಲ್ಲ, ನಿಮ್ಗೆ ಇಷ್ಟ ಆದ ಕಾಣಿ. ಬಟ್ ಫನ್ ಇದ್ದಿತ್ತು ಮೂವಿ, ಎಂಟರ್ಟೈನ್ಮೆಂಟಿಗೆ ಒಳ್ಳೆ ಇತ್ತು. ಎಂತ ಹೇಳಿ ಮೂವಿ ಹೆಸರು? ಏ ಜವಾನಿ ತೋ ಇಷ್ಕ್ ಹೋನಾ ಹೇ. ಸೊ ಒಂಥರ ಫನ್ ಇದೆ, ಗಮ್ಮತ್ ಆಯ್ತು, ಎಂಜಾಯ್ ಮಾಡಿತ್ತು. ಬಟ್ ಅಂದ್ರೆ ನಾನು ಅನ್ಕೊಂಡೆ ಅವನಿಗೆ ಹೆಂಡತಿ ಇದ್ದೂ ಚೀಟ್ ಮಾಡೋದು ಅಂತ. ಅಂದ್ರೆ ಸ್ವಲ್ಪ ವಿಚಿತ್ರ ಸ್ಟೋರಿ, ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ. ಇಟ್ ವಾಸ್ ಗುಡ್, ಐ ಎಂಜಾಯ್ಡ್ ಇಟ್. ಇವರಿಗೂ ಇಷ್ಟ ಆಯ್ತು. ಈಗ ಊಟಕ್ಕೆ ಹೋಗ್ಬೇಕು. ಎಸ್, ಅದು MK ತಕೊಂಡೆ ಫೈನಲಿ. ಮೈಕಲ್ ಕಾರ್ಸ್ ವಾಚ್, ಒಂದು ಸಖತ್ ಖುಷಿ ಆಯ್ತಾಯ್ತ. ನಾನಂತೂ ಫುಲ್ ಫೈನಲಿ ಎಣ್ಸ್ಕ ಹೋದಿದ್ದಕ್ಕಿಂತ ಒಳ್ಳೆನೇ ವಾಚ್ ಸಿಕ್ಕಿತ್ತು ನನಗೆ. ಒಂದು ಸ್ವಲ್ಪ ಜ್ಯುವೆಲ್ರಿ ಥರ ಕಾಣುತ್ತೆ, ಗೋಲ್ಡ್ ವುಮನ್ ಥರ ಕಾಣುತ್ತೆ. ಅದು ಹಾಳಾಗಲ್ಲತ್ತಾನೆ, ಅದು ಸರಿ ಇರುತ್ತೆ. Yes, where are we going now? ಅವರೊಬ್ರು ನಾವು ವಾಚ್ ತಕೊಂಬತ್ತಿಗೆ ನಾವು ಹಿಂಗೇನೋ ಮಾತಾಡ್ತಿದ್ದ. ಅವ್ರು ಕೆಮ್ದ ಸೇಲ್ಸ್ ವುಮನ್ ಓಕೆ ಏನೋ ಮಾಡ್ತಿದ್ದಂತ. ನೀವೆಂತ ಮಾತಾಡೋದು? ಅವ್ರು ಕೇಳುದ ನೀವೆಂತ ಫ್ರೆಂಡ್ಸ್ ಅಂಬ್ರ. ನಾನು ಹೇಳಿದೆ ನಾನು ಅವ್ರ ಹೆಂಡತಿ, ಅವ್ರು ನನ್ನ ಗಂಡ ಅನ್ಕೊಂಡು. ಹೌದಾ, ಅದಕ್ಕೆ ಮತ್ತೆ ಇವ್ರು ಹೇಳಿದ್ರು ನೀನು ತಾಳಿ ಹಾಕೊಂಡಿದ್ದೆ, ಆದರೂ ಅವ್ರ ಫ್ರೆಂಡ್ಸ್ ಹಾಕೊಂಡ್ರು, ಅವ್ರು ಅನ್ಕೊಂಡ್ರು ನಿನ್ನ ಗಂಡನ ಬಿಟ್ಟು ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ ಅನ್ಕೊಂಡು. ಅವ್ರು ಹೇಳೋದಲ್ಲ ಆ ಥರ. ಎಲ್ಲಿಗೆ ಹೋಗುದು? ನಾಗಾರ್ಜುನಕ್ಕೆ ಊಟ ಗೊತ್ತಿಲ್ಲ. ಕಿರಣಿಗೆ ಮಾತ್ರ ನಾಗಾರ್ಜುನದ ಊಟ ಅಂದರೆ ಭಯಂಕರ ಇಷ್ಟ. ನನಗೂ ಒಂಥರ ಕ್ಲೀನ್ ಫುಡ್ ಅನಿಸುತ್ತೆ. ಬಿಕಾಸ್ ನಾವಲ್ಲಿ ಬೇರೆ ಕಡೆಗೆಲ್ಲ ಹೋದರೆ ಸ್ವಲ್ಪ ಊಟ ಮಾಡಿದ ಕೂಡಲೇ ಹೊಟ್ಟೆ ಡುಬ್ ಅನಿಸುತ್ತೆ, ಒಂಥರ ಅನ್ಈಸಿ ಫೀಲ್ ಆಯಿತು. ಬಟ್ ನಾಗಾರ್ಜುನದಲ್ಲಿ ಯಾವತ್ತೂ ಊಟ ಮಾಡಿದಾಗ ಹಂಗೆ ಅನ್ನಿಸ್ಲಿಲ್ಲ. ಸೊ ನಮ್ಗೆ ಸೇಫ್ ಆಪ್ಷನ್ ಈಸ್ ನಾಗಾರ್ಜುನ. ಎಲ್ಲಾದರೂ ಹೊರಗೆ ಹೋದರೆ ಅಥವಾ ಎಂಥಾದ್ರೂ ಕೆಲಸ ಇದ್ದರೆ ನಾವು ಹೋಗೋದು ನಾಗಾರ್ಜುನಕ್ಕೆ.
ಎಸ್ ಊಟ ಎಲ್ಲ ಮುಗಿಸಿ ಈಗ ಮನೆಗೆ ಹೋದಿತ್ತು. ಗಂಟೆ 11 ನಿದ್ರೆ ಮಾಡೋ ಟೈಮ್ ಆಯಿತು. ಸೊ ಮನೆಗೆ ಬಿತ್ಕೊಂಬಷ್ಟೇ. ಇವತ್ತಿನ ದಿನ ಗಮ್ಮತ್ತು ಹೆಂಗಿದ್ದು ಎಂಜಾಯ್ ಮಾಡಿ. ನಿಮ್ಮದು ವೀಕೆಂಡ್ ಹೆಂಗಿರುತ್ತೆ ಅಂತ ಕಾಮೆಂಟಲ್ಲಿ ಹೇಳಿ. ಇನ್ನೊಂದ್ಸಲ ಮತ್ತೆ ನೋಡಿ ಜೊತೆಗೆ ಸಿಗ್ತೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಬಾಯ್, ಗಮ್ಮತ್ತಂಗಿರಿ. ಬಾಯ್. ಖುಷಿ ಆಗ್ತದೆ. ನಾನಿದು ಬ್ಯಾಗ್ ತಗೋಬೇಕು ಅಂದ್ಕೊಂಡಿದ್ದೆ. ಎಲ್ಲ ಇಟ್ಕೋತಾರ ಮೈಕಲ್ ಕೋರ್ಸ್ ಬ್ಯಾಗ್. ನೀವು ಹೇಳಿದ್ರಲ್ಲ ಬ್ಯಾಗ್ ತಕ್ಕೊಡ್ತೆ ಅಂತ. ಬಟ್ ನಂಗೆ ಅದು ಬೇಡ. ಇತ್ತು ಬ್ಯಾಗ್ ಚೆಂದದು. ಓಪನಿಂಗ್ ನಿಮ್ಗೆ ಆಲ್ರೆಡಿ ತೋರಿಸಿ ಆಯ್ತಲ್ಲ ಕಾಣಿ. ವಾಚ್ ಥರ ಇಲ್ಲ, ಒಳ್ಳೆ ಎಂಥದ್ದು ಗೋಲ್ಡ್ ಮ್ಯಾನ್ ಇದು ವಾಚ್, ಇದು ಬ್ರೇಸ್ಲೆಟ್ ಥರ ಇತ್ತು. ಬ್ಯೂಟಿಫುಲ್ ಅಲ್ಲಾಕಿ, ತುಂಬ ಚಂದ ಇತ್ತು. ಎಲ್ಲದಕ್ಕೂ ಮ್ಯಾಚ್ ಆಯ್ತು ನಂದು. ಹಾಕಿ ತೋರಿಸ್ದೆ. ಹಿ ಸೂಪರ್ ಅಲ್ಲ. ಒಬ್ಬ ಇದು ಒಳ್ಳೆ ಗೋಲ್ಡ್ ಮ್ಯಾನ್ ಥರ ಇತ್ತು. ಕೆಲವ್ರು ಗೋಲ್ಡ್ ಹಾಕೊಂಡು ಓಡಾಡ್ತಾರಲ್ಲ ಆ ಥರ ಇತ್ತು. ಬಟ್ ನಾನು ಇದು ಹಾಕಂತಿದ್ದೆ ಎಷ್ಟು ದಿನ ವಾಚ್ ಇಲ್ದಿದ್ದ ಟೈಮೆಲ್ಲ. ಈಗ ಇದು ಹಾಕಂತೆ. ಇಟ್ಸ್ ಬ್ಯೂಟಿಫುಲ್. ಐ ಲವ್ ಇಟ್. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ರೆಡಿಲ್ಲ, ತೊಂದರೆ ಇಲ್ಲ. ಇಷ್ಟ ಕಾಮೆಂಟಲ್ಲಿ ಹೇಳಿ. ಬಾಯ್.